ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಈಗಾಗಲೇ ಬಂದಾಗಿದೆ. ಬಹುಶಃ ಈ ವಿಷಯನ ನಾನು 2-3 ದಿವಸ ಮುಂಚೆನೇ ತಿಳಿಸಬೇಕಿತ್ತು, ಆದರೆ ಆಗಲಿಲ್ಲ. ಕಾರಣ ಮತ್ತದೇ ಸಮಸ್ಯೆ ಏನು ಅಂದರೆ ನೆಟ್ವರ್ಕ್ ಇರಲ್ಲ. ಕಾರ್ಯಕ್ರಮ ಕೆಲವೊಂದನ್ನು 2 ದಿವಸ ತನಕ ಕಾರ್ಯಕ್ರಮ ಸಹಿತ ಸೆಂಡ್ ಆಗಲ್ಲ ಅದು. ಹಾಗಾಗಿ ಅದೀಗ ಮತ್ತೆ ಸರಿ ಮಾಡ್ಕೋಬೇಕಂದ್ರೆ 4G ಹೋಗಿ 5G ಆಗಬೇಕಂತೆ. ಅದಕ್ಕೆ ಬೇರೆ ಮೊಬೈಲನ್ನೇ ಖರೀದಿ ಮಾಡಬೇಕಂತೆ. ಹಾಗಾಗಿ ಏನು ಬೇಡ, ನೆಟ್ವರ್ಕ್ ಇದ್ದಾಗ ವಿಡಿಯೋ ಸೆಂಡ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಹಾಗಾಗಿ ಅದನ್ನು 2 ದಿವಸ ಮುಂಚೆನೇ ಹೇಳಬೇಕಿತ್ತು, ನಾನು ಹೇಳೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಈ ವಿಷಯವನ್ನು ಹೇಳೋಕ್ಕೆ. ಪಿತೃಪಕ್ಷದ ದಿವಸ ಬಹುಶಃ ನಮಗೆಲ್ಲರಿಗೂ ಗೊತ್ತು, ಆದರೂ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿಲ್ಲದೇ ಇರುವಂತಹ ವಿಷಯಗಳು ಇರುತ್ತೆ ಅಲ್ವಾ. ಪಿತೃಪಕ್ಷ ದಿವಸ ಯಾವುದೇ ಒಂದು ನಾವು ಧರಿಸುವಂಥ ಮೈಮೇಲೆ ಧರಿಸುವಂಥ ಯಾವುದೇ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಬೇಡಿ, ಖರೀದಿ ಮಾಡಿ ತರಬೇಡಿ. ಹೊಸ ಬಟ್ಟೆ ಇರಬಹುದು, ಅರಿಶಿಣ ಕುಂಕುಮ ಇರಬಹುದು, ಯಾವುದನ್ನು ನೀವು ತರಬೇಡಿ ಮನೆಗೆ. ಜೊತೆಗೆ ಇನ್ನೇನು ಅಂದರೆ ಯಾವುದೇ ವ್ರತಾಚರಣೆಗಳನ್ನು ಈ ಒಂದು 15 ದಿವಸದೊಳಗೆ ಮಾಡಬೇಡಿ. ಯಾಕಂದ್ರೆ ಗುರುವಾರ ಅಂದ್ರೆ ತುಂಬ ಇಷ್ಟ ನಮಗೆ. ಈ ವ್ರತವನ್ನು ಮಾಡಬೇಕು, ಈ ವ್ರತ ಹಿಡಿಬೇಕು ಅಂತ ಖಂಡಿತ ಹಿಡಿಬೇಡಿ. ವ್ರತವನ್ನು ಹಿಡಿಬೇಡಿ, ವ್ರತವನ್ನು ಮುಗಿಸಬೇಡಿ, ಎರಡನ್ನೂ ಮಾಡಬೇಡಿ. ಈ ಗುರುವಾರಕ್ಕೆ ನಂದು 5ನೇ ವಾರ ಆಗುತ್ತೆ, ನಾನು ಈ ಗುರುವಾರ ಮುಗಿಸ್ತೀನಿ, ಒಂದು ವಾರ ಮುಂದೆ ಹಾಕಿ ತೊಂದರೆ ಏನೂ ಇಲ್ಲ. ಪಿತೃಪಕ್ಷದಲ್ಲಿ ಮುಗಿಸಬೇಡಿ ಯಾವುದೇ. ಹಾಗಾದ್ರೆ ಬಟ್ಟೆ ಬೇಕಲ್ವಾ, ಬಟ್ಟೆ ಬೇಕೇ ಬೇಕು. ಯಾಕಂದ್ರೆ ತುಂಬಾ ಜನ ದಾನ ಕೊಡ್ತಾರೆ ಬಟ್ಟೆಗಳನ್ನ ಈ ಒಂದು ವೇಳೆಯಲ್ಲಿ. ಆದ್ರೆ ಬಟ್ಟೆ ತಗೋಬಾರ್ದು ಅಂತಾರಲ್ಲ ಇವರು, ಹೇಗೆ ಮಾಡೋದು ಅಂತ. ದಾನಕ್ಕೆ ಆದ್ರೆ ನೀವು ತಗೊಳ್ಳಿ, ದಾನಕ್ಕೆ ಆದ್ರೆ ತಗೊಳ್ಳಿ. ಆದ್ರೆ ನಾನೇ ಅದನ್ನ ಧರಿಸಬೇಕು, ನನ್ನ ಮನೆಗೆ ಬಟ್ಟೆ ಬೇಕು ಅಂತ ಹೋಗ್ಬೇಡಿ. ಹಾಗಂತೇಳಿ ಬಟ್ಟೆ ಅಂಗಡಿ ಎಲ್ಲ ಬಾಗಿಲು ಹಾಕ್ತಾರ ಅಂತ ಅಲ್ಲ, ಆದರೆ ಅದೊಂದು ಪದ್ಧತಿ ಇದೆ. ಪಿತೃಪಕ್ಷದಲ್ಲಿ ಯಾವುದೇ ಶುಭ ಕಾರ್ಯ ಅಥವಾ ಯಾವುದೇ ವೃತಾಚರಣೆ, ಯಾವುದೇ ಶುಭವಾದಂಥ ವಸ್ತುಗಳನ್ನು ತಗೋಬಾರದು ಅಂತ. ಅರ್ಶಿನ ಕುಂಕುಮವನ್ನು ಖಂಡಿತ ತಗೊಂಡು ಬರಬೇಡಿ ಪಿತೃಪಕ್ಷದಲ್ಲಿ. ಹೊಸ ಬಟ್ಟೆಯನ್ನು ತರಬೇಡಿ. ನೀವೇನು ಧರಿಸ್ತೀರಿ, ಹೊಸ ಬಳೆಗಳನ್ನು ತರಬೇಡಿ, ಚಪ್ಪಲಿಗಳನ್ನು ತರಬೇಡಿ, ಏನು ತರಬೇಡಿ. ಒಂದು 15 ದಿವಸ ತಾನೇ, ಹಂಗಂದು ಹಿಂಗನ್ನೋದ್ರೊಳಗೆ ಹೋಗ್ಬಿಡುತ್ತೆ. ಆಯ್ತು, ಈಗ ಒಂದು 2 ದಿನ ಆಗೋಯ್ತು, ಗುರುವಾರ 2 ದಿನ ಆಗೋಯ್ತಲ್ವ ಹೆಂಗಂದ್ರು, ಹಾಗೆ ಹಂಗನ್ನೋದ್ರೊಳಗೆ ಹಿಂಗನ್ನೋದ್ರೊಳಗೆ ಹೋಗುತ್ತೆ ಅದು. ಇನ್ನೊಂದು ವಿಶೇಷ ಏನು ಅಂದರೆ ಈ ಒಂದು ವೇಳೆ, ಈ 15 ದಿವಸ ಮಹಾವಿಷ್ಣು ಪಿತೃಗಳಿಗೆ ಕೊಟ್ಟಂತ ಒಂದು ವರ ಅಂತ ಅನ್ನಬಹುದು. ಅಂದರೆ ಈ 15 ದಿವಸ ನಿನ್ನವರ ಜೊತೆಗಿದ್ದು ನಿನ್ನವರ ಹತ್ರ ಹೋಗಿ ಅವ್ರು ಏನು ನಿನಗೆ ತಿನ್ನಿಸ್ತಾರೆ ಉಣಿಸ್ತಾರೆ ಅದನ್ನ ಉಂಡುಕೊಂಡು ಬಾ ಅಂತ ಕಳಿಸ್ಕೊಟ್ಟಿರುವಂಥದ್ದು. ಅದೇನಾಗುತ್ತೆ ಅಂದರೆ ಒಂದೇ ಒಂದು ದಿನ ಅವ್ರನ್ನ ಕಳಿಸ್ಕೊಡೋದು, ಅವರ ತಿಥಿಯ ದಿನ, ಜೊತೆಗೆ ಪಿತೃಪಕ್ಷದ ದಿನ. ಈ ಪಿತೃಪಕ್ಷದ ದಿನ ಇನ್ನು ತುಂಬಾ ಜನ ಅದೇ ಕೆಲಸ ಮಾಡ್ತಾರೆ. ಏನು ಅಂದರೆ ಕೆಲವರು ತಿಥಿ ದಿನ ಇದು ಮಾಡಲ್ಲ, ಅವರು ಹೋದಂತಹ ದಿನದಲ್ಲಿ ಮಾಡೋದಿಲ್ಲ. ಕೆಲವರು ಪಿತೃಪಕ್ಷದಲ್ಲೇ ಹಾಕ್ತಾರೆ, ನಾವು ಮಾಡೋದು ಇದೇ ಒಂದು ಪಿತೃಪಕ್ಷದಲ್ಲೇ ಮಾಡ್ತೀವಿ ಅಂತ ಹೇಳಿ ಪಿತೃಪಕ್ಷದಲ್ಲಿ ಮಾಡ್ತಾರೆ. ನನಗೆ ಅರ್ಚಕರೊಬ್ಬರು ಹೇಳಿದಂಥ ಒಂದು ಇದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪಿತೃಪಕ್ಷ 15 ದಿನನೂ ಅವರು ಪಿತೃಪಕ್ಷದಲ್ಲಿ ನಮ್ಮ ಮನೆಗೆ ಬರ್ತಾರೆ. ಆ ನಮ್ಮನೆಗೆ ಬಂದಾಗ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ವಾರ, ಒಂದು ಅಮಾವಾಸ್ಯೆಗೂ ಯಾವುದೋ ಒಂದು ದಿನ ನಾವೇನು ಮಾಡ್ತೀವಿ, ಅವರಿಗೆ ಊಟಗಳನ್ನು ಹಾಕ್ತೀವಿ. ನಾನಾ ರೀತಿ ತಿಂಡಿ ಏನು ಮಾಡಬೇಕೋ ಅದು ಅವರಿಗೆ ಏನಿಷ್ಟ ಇದೆ ಅದನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ನನಗೊಬ್ಬರು ಅರ್ಚಕರು ಹೇಳಿದ್ರು, ಜ್ಯೋತಿಷ್ಯರು ಸಹಿತ ಅವರು, ಇಲ್ಲಿ ನಮ್ಮ ಸಿರ್ಸಿಯವರೇ, ಅವ್ರು ಹೇಳಿರೋದೇನು ಅಂದರೆ ಅಷ್ಟೂ ದಿನ ಅವರು ನಿಮ್ಮ ಜೊತೆಗೆ ಇರಬೇಕು ಅಂತ ಬಂದಿರ್ತಾರೆ. ಹಾಗಾಗಿ ನೀವು ಬೆಳಿಗ್ಗೆ ಏನು ಮಾಡ್ತೀರಿ ಅದನ್ನು 15 ದಿನ ನೀವು ವಿಶೇಷವಾದಂಥ ದಿನ ಬಿಡಿ, ಆವತ್ತಂತೂ ನೀವು ಬಿಡೋದಾಯ್ತು. 15 ದಿನ ಬೆಳಿಗ್ಗೆ ನೀವು ಇಡ್ಲಿ ಮಾಡ್ತೀರಾ, ತಿಂಡಿ ಮಾಡ್ತೀವಿ, ದೋಸೆ ಮಾಡ್ತೀರಾ, ಅಥವಾ ಇನ್ನೇನು ಪಲಾವ್ ಮಾಡ್ತೀರಾ, ಏನೇ ಮಾಡಿ ಅದನ್ನು ನಿಮ್ಮವರಿಗೆ ಅಂತ ತೆಗೆದಿಡಿ. ಅವ್ರು 15 ದಿವಸನೂ ಇರ್ತಾರೆ. ನೀವು 1 ದಿವಸ ಮಾಡ್ತೀರಿ, 2 ದಿವಸ ಮಾಡ್ತೀರಿ ಅಂತ ನಿಮ್ಮ ಮನೆ ಹತ್ರ ಇರೋದಿಲ್ಲ. ಅವರು 15 ದಿನ ಇರ್ತಾರೆ. ಹಾಗಾಗಿ 15 ದಿನನೂ ಅವ್ರಿಗೆ ಏನು ಇಷ್ಟ ಇದೆ ಬೆಳಿಗ್ಗೆ ಅವ್ರಿಗೆ ಅದನ್ನು ಇಡಿ. ಆಮೇಲೆ ನೀವು ಅದರಲ್ಲಿ ಆಯ್ಕೆ ಮಾಡ್ಕೊಳ್ಳೋಂಥ ವಾರ ಮಧ್ಯಾಹ್ನ ಅದಕ್ಕೆ ಶಾಸ್ತ್ರೋಕ್ತವಾಗಿ ಏನು ಮಾಡಬೇಕು ಅದನ್ನು ಖಂಡಿತವಾಗಿ ನೀವು ಮಾಡ್ತೀರಿ ಅಂತಲೂ ಸಹಿತ ಹೇಳಿದರು. ಬಹುಶಃ ಈ ತುಂಬ ಜನರಿಗೆ ಸಣ್ಣ ಮಕ್ಕಳೆಲ್ಲ ಇದಾಗಿದ್ದಾರಲ್ವಾ,
ತಾಯ್ದಿಕ್ಳಿಗೊಂದು ಆಸೆ ಇರುತ್ತೆ, ನನ್ನ ಮಗ ಅದನ್ನು ತಿಂತಾನೆ ಮಾಡ್ತಾನೆ ಇಷ್ಟ ಇರುತ್ತೆ, ಅವತ್ತು ಒಂದು ದಿವಸ ಹಿಂಗಿಡೋದು ಅನ್ನೋ ಒಂದು ಯೋಚನೆ ಇದ್ದಂಥವ್ರು ಖಂಡಿತವಾಗಿಯೂ ಅವರು 15 ದಿವಸರು ಅವ್ರಿಗೆ ಏನಿಷ್ಟಿದೆ, ಇವತ್ತೊಂದಿಷ್ಟ ಆಗಿದ್ದು ನಾಳೆ ಒಂದಿಷ್ಟ ಆಗಿದ್ದು ಏನು ತರೋಕ್ಕಾಗತ್ತೆ, ಏನು ತರೋಕ್ಕಾಗಲ್ಲ, ತುಂಬ ಇಷ್ಟಪಟ್ಟಂಥ ವಸ್ತುವನ್ನು ತಂದಿಟ್ಕೊಂಡು ದಿನ ಒಂದು ಸ್ವಲ್ಪ ಇಡುವಂಥ ಕೆಲಸವನ್ನು ಮಾಡಿ. ಇದನ್ನು ನನಗೆ ಅರ್ಚಕರು ಒಬ್ಬರು ಹೇಳಿರೋದು, ಅದು ಹೌದು ಅನಿಸುತ್ತೆ ನನಗೆ. ಯಾಕಂದರೆ 15 ದಿನವೂ ಅವರನ್ನು ಬಿಟ್ಟಿರ್ತಾರೆ. ಜೊತೆಗೆ ಇದು 15 ದಿನ ದೇವರ ಪೂಜೆಗಿಂತಲೂ ಶ್ರೇಷ್ಠವಾದಂತಹ ಪೂಜೆ ಪಿತೃಗಳು ಆರಾಮಿದ್ದರೆ, ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಂತೆ. ದೇವರೇ ಅದನ್ನು ಇದು ಮಾಡಿದ್ದಾನೆ. ಪಿತೃಗಳಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ಅದಕ್ಕೆ ಹೇಳೋದು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಹಿರಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಇದ್ದಾಗಲೂ ಅಷ್ಟೇ ಮಹತ್ವ ಇದೆ, ಅವರು ಹೋದ ಮೇಲೇನೂ ಅಷ್ಟೇ ಮಹತ್ವ ಇರುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಯಾವುದೇ ವ್ರತಾಚರಣೆಗಳನ್ನು ಮಾಡಬೇಡಿ. ಬಹುಶಃ ನಾನು ಹೇಳಿದ್ರಲ್ಲಿ ನಿಮಗೇನಾದರೂ ವಿಷಯಗಳು ಗೊತ್ತಿದ್ದರೆ, ಮೇಡಮ್ ಇದೊಂದು ವಿಷಯ ಮಾಡಬಾರ್ದಂತೆ ಹಿಂಗಂತೆ ಅಂದರೆ ನಂಗೆ ಖಂಡಿತವಾಗಿ ವಾಟ್ಸಪ್ಪಲ್ಲಿ ತಿಳಿಸಿ. ನನಗೆ ತಿಳಿದಷ್ಟು ನಾನು ವಿಷಯವನ್ನು ಹೇಳಿದ್ದೀನಿ, ಇಷ್ಟನ್ನು ಮಾಡಿ ಅಂತ. ಇದಿಷ್ಟಂತೂ ಖಂಡಿತ ಮಾಡೋಕ್ಕಾಗತ್ತೆ. ಹೊಸ ಬಟ್ಟೆಗಳನ್ನು ತರಬಾರ್ದು, ದೇಹದಲ್ಲಿ ಧರಿಸುವಂಥ, ಅದು ನಾನು ಹೇಳಿದ್ದೆ ಮೊದಲೇ, ಬಳೆ ಚಪ್ಪಲಿ ಯಾವುದೇ ಆಗಿದ್ರೂ ಸಹಿತ ಇದು ಮಾಡಬೇಡಿ. ಅರಿಶಿಣ ಕುಂಕುಮ ಮುತ್ತೈದೆಯರ ಸಂಕೇತ, ಹಾಗಾಗಿ ಅರಿಶಿಣ ಕುಂಕುಮವನ್ನು ತರಬೇಡಿ. ಈ ಒಂದು ಪಿತೃಪಕ್ಷದಲ್ಲಿ ಆದಷ್ಟು ಇದು ಮಾಡಿ. ಅಮಾವಾಸ್ಯೆ ದಿನ ಸಕ್ಕರೆಯನ್ನು ಖರೀದಿ ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಅಂತೆಲ್ಲ ಹೇಳ್ತೀವಲ್ವ ನಾವು. ನನಗೆ ಅರ್ಚಕರು ಹೇಳಿದ ಪ್ರಕಾರ ಇದೊಂದು ದಿನ, ಈ ಒಂದು ಅಮಾವಾಸ್ಯೆ ದಿನ ಪಿತೃಗಳಿಗೆ ಅಂತ ಬಿಟ್ಟುಬಿಡಿ. ದೇವರು ಸಂತುಷ್ಟನಾಗ್ತಾನೆ. ಯಾವುದೇ ದೇವಿ ಇರಲಿ, ಯಾವುದೇ ಗುರುಗಳಿರಲಿ, ಯಾರೇ ಬೇಕಾದರೂ ಇರಲಿ, ಸಂತುಷ್ಟರಾಗ್ತಾರೆ ಈ ಅಮಾವಾಸ್ಯೆ ತನಕ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಬಹುಶಃ ನನಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಏನಾದರೂ ಇದ್ದರೆ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.